ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತು ಯುದ್ಧದ 6ನೇ ದಿವಸ. 5ನೇ ದಿವಸ ನಿನ್ನೆ ಕೂಡ ಯುದ್ಧದ ತೀವ್ರತೆ ಕೊಂಚವೂ ಕಡಿಮೆ ಆಗಲೇ ಇಲ್ಲ. ನಿರಂತರವಾಗಿ ದಾಳಿಗಳು ನಡೀತಾನೆ ಇದ್ವು. ದಿನಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿನ್ನೆ ಅನಾಹುತಗಳು ಸಂಭವಿಸಿದವು. ತಬಾಹಿ ಅಂತ ಅಂದರೆ ನಾಶವೇ ನಾಶ, ಸರ್ವನಾಶ ಅಂತ ನೋಡಿ. ನಿನ್ನೆ ಒಂದು ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳಿದರು. ಯಾವ ಹರ್ಮುಜ್ ಸ್ಟ್ರೇಟನ್ನು ಬಂದ್ ಮಾಡ್ತೀನಿ ಅಂತ ಇರಾನ್ ಹೇಳ್ತು. ಯಾವ ಹಡಗುಗಳು ಬಂದರೂ ಕೂಡ ಅಲ್ಲಿ ನಾವು ಸುಟ್ಟು ಹಾಕ್ತೀವಿ ಅಂತ ಹೇಳಿತ್ತು. ಆ ಹರ್ಮುಜ್ ಸ್ಟ್ರೇಟ್ ಮೂಲಕ ಯಾವುದೇ ತೈಲದ ಹಡಗು ಪಾಸಾಗಲಿ ಅದಕ್ಕೆ ರಕ್ಷಣೆ ಕೊಡುವುದು ನನ್ನ ಕೆಲಸ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಹೇಳಿರುವ ಮಾತನ್ನು ನಾವು ಅಕ್ಷರಶಃ ನಂಬಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸಾರ್ಹತೆಯ ವಿಷಯದಲ್ಲಿ ಆತನನ್ನು ಗಣನೆಗೆ ತೆಗೆದುಕೊಳ್ಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಯಾವಾಗ ಜನವರಿ 20, 2025 ಈತ ಅಮೆರಿಕೆಯ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದರು, ಆವಾಗ ಈತ ಮಾಡಿದ ಮೊಟ್ಟ ಮೊದಲ ಕೆಲಸ, ಮೊದಲ ವಿದೇಶ ಪ್ರವಾಸ ಈತನದು ಎಲ್ಲಿಗೂ ಅಂತಂದರೆ ಸೌದಿ ಅರೇಬಿಯಾಗೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಈತನಿಗೆ ಇನ್ನಿಲ್ಲದ ಹಾಗೆ ಆತಿಥ್ಯವನ್ನೆಲ್ಲ ಕೊಟ್ಟು ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದ. $ಮಿಲಿಯನ್ಸ್ ಚೆಕ್ಕನ್ನು ಕೊಟ್ಟ. ಮೊಟ್ಟ ಮೊದಲ ಡೀಲು ಡೊನಾಲ್ಡ್ ಟ್ರಂಪು ತಾನು ಅಧ್ಯಕ್ಷನಾದ ಮೇಲೆ ಮಾಡಿದಂಥ ವಿದೇಶ ಪ್ರವಾಸ ಮತ್ತು ಪಡೆದಂಥ ಕಪ್ಪ ಕಾಣಿಕೆ. ಯಾವ ಉದ್ದೇಶಕ್ಕೆ? ಸೌದಿ ಅರೇಬಿಯಾಗೆ ಸಲ್ಲಬೇಕಾದಂಥ ಸಂಪೂರ್ಣ ರಕ್ಷಣೆಯನ್ನು, ಮಿಲಿಟರಿ ರಕ್ಷಣೆಯನ್ನು ತಾನು ಕೊಡುವುದಾಗಿ ಅಮೆರಿಕೆ ಮೂಲಕ ಈತ ಅವತ್ತು ನೀಡಿದಂಥ ವಾಗ್ದಾನ. ಅಲ್ಲಿಂದ ಈತ ಕತಾರ್ಗೆ ಹೋಗ್ತಾರೆ ಡೊನಾಲ್ಡ್ ಟ್ರಂಪು. ಅಲ್ಲಿ ಚಿನ್ನದ ವಿಶೇಷ ವಿಮಾನವನ್ನು ಕತಾರದ ರಾಜ ಈತನಿಗೆ ವಿಶೇಷ ಉಡುಗೊರೆಯಾಗಿ ಕೊಡ್ತಾರೆ. ಅಮೇರಿಕೆಯ ಅಧ್ಯಕ್ಷನಿಗಲ್ಲ, ಡೊನಾಲ್ಡ್ ಟ್ರಂಪ್ಗೆ ಅಂಥದ್ದೊಂದು ಕಪ್ಪ ಕಾಣಿಕೆಯನ್ನು ಕೊಡಲಾಗ್ತದೆ. ಅಂದರೆ ಈತ ತನ್ನ ಅಧ್ಯಕ್ಷ ಪದವಿಯನ್ನು ನಿಭಾಯಿಸಿ ಮುಗಿದ ಮೇಲೂ ಕೂಡ ಅದರ ಮೇಲೆ ಈತನ ನಿಯಂತ್ರಣವಿರುತ್ತೆ. ಆ ವಿಮಾನ ಈತನ ಮಾಲೀಕನಾಗಿರ್ತಾರೆ ಅಂತ. ಈ ಎಲ್ಲ ಗಲ್ಫ್ ದೇಶಗಳು ಹೀಗೆ ನಿರಂತರವಾಗಿ ಹಫ್ತಾ ಕೊಡ್ತಾ ಇದ್ದದ್ದು ಅಮೆರಿಕೆಗೆ ಯಾಕೆ? ತಾಂತ್ರಿಕವಾಗಿ ಗಲ್ಫ್ ದೇಶಗಳು ಅಂಥ ಅದ್ವಿತೀಯವಾದಂಥ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ವಿದೇಶಿ ಶಕ್ತಿಗಳೇ ಬಂದು, ವಿದೇಶಿ ಪ್ರತಿಭೆಯೇ ಬಂದು ಇವರ ಇಡೀ ವ್ಯವಹಾರವನ್ನು ನೋಡ್ಕೋಬೇಕು. ಈಗ ಉದಾಹರಣೆಗೆ ದುಬೈ, ಇಡೀ ಯುನೈಟೆಡ್ ಕಿಂಗ್ಡಮ್ನ ಬ್ರಿಟಿಷರೇ ಇಲ್ಲಿ ಆಡಳಿತಾತ್ಮಕವಾದ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳೋದು, ಕಾಂಟ್ರ್ಯಾಕ್ಟು ಜೊತೆಗೆ ಅಲ್ಲಿ ನಡೆಯುವಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅವರು ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಇವರ ಬಳಿ ಸೌದಿ ಅರೇಬಿಯಾದಲ್ಲಿ ಬಳಿ ಇರುವಂಥ ವಿಶೇಷ ವಿಮಾನಗಳನ್ನು ಚಲಾಯಿಸಲಿಕ್ಕೆ ಮತ್ತು ಅಲ್ಲಿ ವಿಮಾನಗಳನ್ನ ನೋಡ್ಕೊಳ್ಳಿಕ್ಕೆ ವಿದೇಶದಿಂದ ಚಾಲಕರನ್ನು ಕರೆಸಲಾಗುತ್ತೆ, ಪೈಲಟ್ಗಳನ್ನು ಕರೆಸಲಾಗುತ್ತೆ. ಮುಂಚೆ ಪಾಕಿಸ್ತಾನದಿಂದ ಬರ್ತಾಯಿದ್ರು. ಪಾಕಿಸ್ತಾನದ ಈ ಪೈಲಟ್ಗಳು ನಕಲಿ ಸರ್ಟಿಫಿಕೇಟ್ಗಳನ್ನು ತರ್ತಾ ಇದ್ದಾರೆ ಅಂತ ಅವ್ರನ್ನ ಓಡಿಸಲಾಯಿತು. ಈ ಏನು ಡೀಲ್ ಮಾಡ್ಕೋತಾ ಇತ್ತಲ್ಲ ಅಮೇರಿಕಾ, ನಾವು ಆರ್ಮ್ಸೆಡ್ ಎಮಿಷನ್ಸ್ ನಿಮ್ಗೆ ಕೊಡ್ತೀವಿ, ನಮ್ಮ ಎಲ್ಲ ಯುದ್ಧ ಸಲಕರಣೆಗಳು ನಿಮ್ಮ ಬಳಿ ಇರ್ತವೆ, ನೀವು ಇದನ್ನೆಲ್ಲ ಖರೀದಿ ಮಾಡಿ, ಇವೆಲ್ಲ ನಿಮ್ಮ ದೇಶದ ರಕ್ಷಣೆಗೆ ಅಂತ ಏನು ಕೊಡ್ತಾ ಇದ್ರಲ್ಲ, ಅದು ಯಾವುದನ್ನು ಆಪರೇಟ್ ಮಾಡುವ ಶಕ್ತಿ ಆ ದೇಶಗಳಿಗಿಲ್ಲ. ಕೇವಲ ಅಮೇರಿಕೆಯನ್ನು ಖುಷಿಪಡಿಸಲಿಕ್ಕಾಗಿ, ಅಮೇರಿಕೆ ತನ್ನ ಹಿಂದೆ ಹಿರಿಯಣ್ಣನಾಗಿ ದೊಡ್ಡಣ್ಣನಾಗಿ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಎಲ್ಲ ದೇಶಗಳು ಖರೀದಿಯನ್ನು ಮಾಡ್ತಾಯಿದ್ವು. ಜೊತೆಗೆ ಅವರಿಗೆ ವಾಯುನೆಲೆಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ನಿನ್ನೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಭಾಳ ಸ್ಪಷ್ಟವಾಗಿ ಹೇಳಿದರು, ಯಾವ ಉದ್ದೇಶಕ್ಕಾಗಿ ನಾವು ಅಮೇರಿಕೆಯ ಮೇಲೆ ನಿರ್ಭರ ಆಗಿದ್ವೋ ಅದರ ಹಿತಾಸಕ್ತಿಯನ್ನು ಕಾಪಾಡೋದ್ರಲ್ಲಿ ಅಮೇರಿಕ ವಿಫಲವಾಗಿದೆ. ನೀವು ಇಸ್ರೇಲನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ಇಸ್ರೇಲನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ರಿ, ನಮ್ಮ ಖಾಡಿ ದೇಶಗಳನ್ನು ಯಾವುದೇ ವಿಶೇಷವಾದಂಥ ಕಾಳಜಿಯಿಂದ ನೋಡ್ಕೋತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳಿಬಿಟ್ರು. ಅಂದರೆ ಇಸ್ರೇಲ್ ಮತ್ತು ಅಮೇರಿಕ ತಮ್ಮ ಹಿಡನ್ ಅಜೆಂಡಾವನ್ನು ಸಾಧಿಸಲಿಕ್ಕಾಗಿ ಯುದ್ಧದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಅದರಿಂದ ಸಫರ್ ಆಗ್ತಾ ಇರೋರು ನಾವು. ಹಾಗೆ ನೋಡಿದರೆ ಸೌದಿ ಅರೇಬಿಯಾ ಇನ್ನಿಲ್ಲದ ಹಾಗೆ ಅಮೆರಿಕೆ ಮೇಲೆ ಒತ್ತಡ ಹಾಕಿದ್ದು ನಿಜ, ಇರಾನ್ ಮೇಲೆ ದಾಳಿ ಮಾಡಿ ಅಂತ. ಆದರೆ ತನ್ನ ಮೇಲೆಯೇ ಈ ರೀತಿಯಾದಂಥ ಪ್ರತಿರೋಧವನ್ನು ವ್ಯಕ್ತಪಡಿಸಿ ತನ್ನ ಮೇಲೆ ದಾಳಿಯನ್ನು ಮಾಡುತ್ತೆ. ಅದು ತನ್ನ ಭಾಳ ದೊಡ್ಡದಾದಂಥ ತೈಲ ನಿಕ್ಷೇಪವನ್ನು ಬಾಗಿಲನ್ನೇ ಹಾಕಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಸೌದಿ ಅರೇಬಿಯಾ ಒಂದೇ ಅಲ್ಲ, ಯಾವ ಗಲ್ಫ್ ದೇಶಗಳು ಭಾವಿಸೇ ಇರಲಿಲ್ಲ. ಯಾವಾಗ ಈ ರೀತಿಯಾದಂಥ ತಿರುಗಿ ಬೀಳುವಂಥ ಒಂದು ನಡೆಯನ್ನು ಇರಾನ್ ಮಾಡಿತು, ಆವಾಗ ಕಕ್ಕಾಬಿಕ್ಕಿಯಾಗಿದ್ದು ಕೇವಲ ಗಲ್ಫ್ ದೇಶಗಳು ಮಾತ್ರ ಅಲ್ಲ, ಸ್ವತಃ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು. ಯಾವಾಗ
ಡಿಕ್ಯಾಪಿಟೇಟ್ ಅಂತ ಮಾಡಿದರು. ಅಂದರೆ ಒಂದು ದೇಹದ ಶಿರವನ್ನೇ ಕತ್ತರಿಸ್ಬಿಡೋದು. ಆವಾಗ ವಿಲಿ 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 ಒದ್ದಾಡ್ತಾರೆ. ಹಾಗೆ ಆದ ತಕ್ಷಣ ಯುದ್ಧವನ್ನು ನಿಲ್ಲಿಸಿಬಿಡೋದು. ಅಲ್ಲಿ ಬೇರೆ ಶಕ್ತಿಗಳು ಅಧಿಕಾರವನ್ನು ನಡೆಸಬೇಕು ಅಥವಾ ಗೃಹ ಯುದ್ಧ ಆಗಬೇಕು. ಅಷ್ಟು ಮಾಡೋದು ಅವ್ರ ಉದ್ದೇಶ ಆಗಿದ್ದು. ಯಾವಾಗ ಇದು ಸಾಧ್ಯ ಆಗಲಾರದೆ ಈ ಯುದ್ಧವನ್ನು 12 ದೇಶಗಳಿಗೆ ತಿರುಗಿಸಲಾಯಿತು, ಜೊತೆಗೆ ಪಶ್ಚಿಮಿ ದೇಶಗಳು ಜೊತೆಗೆ ಸೇರಿಕೊಂಡು ಇದು ಭಾಳ ದೊಡ್ಡದಾದಂಥ 3ನೇ ಜಾಗತಿಕ ಯುದ್ಧದ ರೀತಿಯಲ್ಲಿ ಹೊರಹೊಮ್ಮಲಿಕ್ಕೆ ಶುರುವಾಯಿತು. ಈಗ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಏನಿದೆ ಅದಕ್ಕೆ ರಕ್ಷಣೆಯನ್ನು ಕೊಡ್ತೀನಿ. ಏನು ಸ್ಟ್ರೇಟ್ ಆಫ್ ಹಾರ್ಮೋಸು? ಇದು 33 ಕಿಲೋಮೀಟ್ರು ಅಗಲ, 250 ಕಿಲೋಮೀಟ್ರ್ ಉದ್ದ ಇರುವಂಥ ಒಂದು ಜಲಸಂಧಿ. ಈ ಒಂದು ಕಡೆಯಿಂದ ಪರ್ಷಿಯನ್ ಗಲ್ಫು, ಇನ್ನೊಂದು ಕಡೆ ಅರೇಬಿಯನ್ ಸಿ, ಮತ್ತೊಂದು ಕಡೆ ಗಲ್ಫ್ ಆಫ್ ಒಮಾನ್. ಈ ಎಲ್ಲ ಇರುವಂಥ ಅತ್ಯಂತ ಸ್ಟ್ರಾಟಜಿಕಲ್ ಪಾಯಿಂಟ್. ಈ ಎಲ್ಲ ಹಡಗುಗಳು ಕಾಮರ್ಸ್ ಅಂತ ಏನಿದೆ, ವಾಣಿಜ್ಯ ವಿಚಾರಕ್ಕೆ ಬರುವಂಥ ಎಲ್ಲ ಹಡಗುಗಳು ಇದರ ಮೂಲಕವೇ ಪಾಸ್ ಆಗಬೇಕು. ಅದನ್ನು ಹೊಡೆದು ಹಾಕ್ತೀನಿ ಅಂತ ಈ ಇರಾನ್ ಹೇಳಿತ್ತು. ಅಮೇರಿಕ ಹೇಳುತ್ತೆ ಇಲ್ಲ ನಾನು ರಕ್ಷಣೆ ಕೊಡ್ತೀನಿ. ರಕ್ಷಣೆ ಎಷ್ಟರ ಮಟ್ಟಿಗೆ ಕೊಡ್ತದೆ ಕಾದು ನೋಡಬೇಕು. ಜೊತೆಗೆ ಈ ರೀತಿಯ ಸ್ಥಿತಿಯಲ್ಲಿ ಹಡಗುಗಳನ್ನು ಒಂದು ಕಡೆಯಿಂದ ಬೇರೆ ಕಡೆ ಸಾಗಿಸುವಂಥ ಧೈರ್ಯವನ್ನು ಈ ಹಡಗಿನ ಮಾಲೀಕರು ಕಂಪನಿಗಳು ಮಾಡ್ತವ ಅನ್ನೋದನ್ನು ಆಲೋಚನೆ ಮಾಡಬೇಕು. ಒಂದು ವಿಷಯವನ್ನು ನಾವು ನೆನ್ಪಿಟ್ಕೋಬೇಕು, ಈ ಎಲ್ಲ ವ್ಯವಹಾರಗಳು ನಡೀತಾವೆ ಇದೆಲ್ಲ, ಇದರ ಹಿಂದೆ ಇನ್ನೊಂದು ಬೇರೆ ಒಂದು ವ್ಯವಸ್ಥೆ ಇದೆ. ಹೇಗೆ ನಾವು ಬ್ಲ್ಯಾಕ್ ಎಕಾನಮಿ ಅಂತ ಕರಿತೀವಿ, ಕಪ್ಪು ಹಣದ ಒಂದು ಮಾರುಕಟ್ಟೆ ಇದೆ ಅಂತ ಪ್ಯಾರಲಲ್ ಎಕಾನಮಿ ಅಂತ ಕರಿತೀವೋ, ಅದೇ ರೀತಿ ಇಲ್ಲಿ ಕೂಡ ಡಾರ್ಕ್ ಶಿಪ್ಸ್ ಅಂತ ಇರ್ತಾರೆ. ಈ ಡಾರ್ಕ್ ಶಿಪ್ನ ಕೆಲಸ ಏನಂದರೆ ಕಳ್ಳ ಸಾಗಾಣೆಯಲ್ಲಿ ತೈಲಗಳನ್ನು, ಉತ್ಪನ್ನಗಳನ್ನು ಬೇರೆ ಯಾವುದೋ ಐಲ್ಯಾಂಡ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡುವುದರಲ್ಲಿ ನಿಸ್ಸೀಮರಾದಂಥ ಒಂದಷ್ಟು ತಂಡಗಳಿದ್ದಾವೆ. ಈಗ ನೋಡಿ, ಪಾಕಿಸ್ತಾನಕ್ಕೆ ಬೇಕಾದಂಥ ಭಾಳಷ್ಟು ತೈಲದ ಉತ್ಪನ್ನಗಳು ಇರಾನ್ ಮೂಲಕವೇ ಇರಾನ್ನಿಂದನೇ ಹೋಗ್ತವೆ. ಹೇಗೆ ಇರಾನ್ ಚೈನಾಗೆ ಸಪ್ಲೈ ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೆ ಮಾಡ್ತಾ ಇದೆ. ಹೇಗೆ ಮಾಡ್ತಾ ಇದೆ? ಈ ರೀತಿ ಡಾರ್ಕ್ ಶಿಪ್ಸ್ ಮೂಲಕ ಮಾಡ್ತಾ ಇದೆ. ಮಜಾ ಅಂದರೆ ಈ ನಿಲ್ಲಿಸ್ತೇನೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ನಿಲ್ಲಿಸಿದ್ರಿಂದ ಭಾರತಕ್ಕೆ ಭಾಳ ದೊಡ್ಡದಾದಂಥ ಗಂಡಾಂತರ ಅಂತ ನೀವು ಎಲ್ಲ ಭಾವಿಸಿದ್ದೀವಿ. ಆಯಿತು, ಇನ್ನು 15 ದಿವಸ, ಇನ್ನು 20 ದಿವಸ, LNG ಒಂದು 16 ದಿವಸ, ಪೆಟ್ರೋಲಿಯಂ ಉತ್ಪನ್ನ 15 ದಿವಸ ಅಂತೆಲ್ಲ ನಾವು ಮಾತಾಡ್ತಾ ಇದ್ವಿ. ವಾಸ್ತವವಾಗಿ ನರೇಂದ್ರ ಮೋದಿಯವರ ದೂರಗಾಮಿ ಆಲೋಚನೆಯನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು, ಅವರ ದೂರದರ್ಶಿತ್ವವನ್ನು. ನರೇಂದ್ರ ಮೋದಿಯವರು ಆಫ್ರಿಕಾ ಖಂಡಗಳಿಗೆ ಸತತವಾಗಿ ಭೇಟಿಯನ್ನು ಕೊಟ್ಟರು. ಆಫ್ರಿಕಾ ದೇಶಗಳಿಗೆ ನಿಮ್ಗೆ ಗೊತ್ತಿದೆ. ಯಾವಾಗ ಇಲ್ಲಿ ಮಧ್ಯಪ್ರಾಚ್ಯದಲ್ಲಿ, ಗಲ್ಫ್ ದೇಶಗಳಲ್ಲಿ ಈ ರೀತಿಯಾದಂಥ ಅಸ್ಥಿರತೆ ಕಾಡಲಿಕ್ಕೆ ಶುರುವಾಯಿತು, ಯಾವಾಗ ಅಮೇರಿಕಾ ರಷ್ಯಾದಿಂದ ಖರೀದಿ ಮಾಡಲಿಕ್ಕೆ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡ್ತೋ, ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯ ಕೆಲಸ ಏನಂದರೆ ಆತ ಈ ಇತರ ರಾಷ್ಟ್ರಗಳ ಜೊತೆ ಡೀಲ್ಗಳನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಅದರ ಹೆಸರುಗಳು ಒಂದಿಷ್ಟು ಹೆಸರುಗಳನ್ನ ಹೇಳ್ತೀನಿ. ಮೊಜಾಂಬಿ, ಬ್ರೂನಿ, ಇಂಡೋನೇಷಿಯಾ, ಟಾಂಜೇನಿಯಾ, ಘಾನಾ, ನೈಜೀರಿಯಾ, ಈ ಎಲ್ಲರ ದೇಶಗಳ ಜೊತೆ ಅಲ್ಲಿ ಹೇರಳವಾದಂಥ ತೈಲ ನಿಕ್ಷೇಪಗಳಿದ್ದಾವೆ, ಹೇರಳವಾದಂಥ ಅನಿಲದ ನಿಕ್ಷೇಪಗಳಿದ್ದಾವೆ. ನೋಡಿ, ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಸಂಸ್ಕರಣಾ ಕೇಂದ್ರ ಅಂತ ಯಾವುದಾದ್ರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ಭಾರತದಲ್ಲಿ ತೈಲ ನಿಕ್ಷೇಪ ಇಲ್ಲದೇ ಇರ್ಬೋದು. ಈಗ ಅಂಡಮಾನ್ ನಿಕೋಬಾರದಲ್ಲಿ ಸಮುದ್ರದ ಆಳದಲ್ಲಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದನ್ನು ಸಂಸ್ಕರಿಸುವ ವ್ಯವಸ್ಥೆ ಇದೆಯಲ್ಲ, ಅದು ರಿಲಯನ್ಸ್ನವ್ರು, ಮುಖೇಶ್ ಅಂಬಾನಿಯವ್ರ ರಿಲಯನ್ಸ್ ಇದೆಯಲ್ಲ, ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥದ್ದು ಇದು. ಭಾಳಷ್ಟು ಜನರಿಗೆ ಇದ್ರ ವಿಷಯನ ಗೊತ್ತಿಲ್ಲ. ಎಷ್ಟೇ ಅಂದರೆ ಭಾರತ ಯಾವ ಮಟ್ಟಿಗೆ ಸ್ಪರ್ಧಾತ್ಮಕವಾಗಿ ಮುಂದೆ ಹೋಗಿದೆ, ಹೇಗೆ ಈ ರೀತಿಯಾದಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಅಂದರೆ ಯಾವುದೇ ರೀತಿಯಲ್ಲಿ ಭಾರತದ ಜನತೆಗೆ ತೊಂದರೆಯಾಗಲಾರದಂಥ ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರು ಆಗಲೇ ಮಾಡಿದ್ದಾರೆ. ಇದು ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಜೊತೆಗೆ ಇನ್ನೊಂದು ಬೆಳವಣಿಗೆ ಆಗಿದೆ. ಏನಪ್ಪ, ಜೆಲೆನ್ಸ್ಕಿ ಒಂದು ಮಾತನ್ನು ಹೇಳಿದ, ನಾವು ಏನಾದರೂ ಸಹಾಯ ಬೇಕಾದ್ರೆ ಮಾಡ್ತೀವಿ. ಅಲ್ಲ ರೀ, ಮುಳುಗಿ ಹೋಗಿರೋ ದೇಶ, ದಿವಾಳಿ ಆಗಿರೋರು, ನೀವೇನು ಸಹಾಯ ಮಾಡ್ತೀರಿ ಅಂತ ಎಲ್ಲ ಅನ್ಬೋದು. ಆದರೆ ಮಜಾ ನೋಡಿ, ಅಲ್ಲಿ ಪೈಪ್ಲೈನ್ ಇದಾವಲ್ಲ, ದೃಶ್ಬಾ 1, ದೃಶ್ಬಾ 2 ಅಂತೇಳಿ. ಒಂದು ದೃಶ್ಬಾ ಬೆಲಾರೂಸ್ ಮೂಲಕ ಹೋಗುತ್ತೆ, ಮತ್ತೊಂದು ಉಕ್ರೇನ್ ಮೂಲಕ ಹೋಗುತ್ತೆ. ಒಂದನ್ನು ಒಡೆದು ಹಾಕಲಾಗಿದೆ ಯುದ್ಧದ ಸಂದರ್ಭದಲ್ಲಿ, ಇನ್ನೊಂದು ಚಾಲೂ ಇದೆ. ಅದರ ಮೂಲಕ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಯುರೋಪಿಯನ್ ರಾಷ್ಟ್ರಗಳಿಗೆ ಸಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ. ಎರಡನೇದಾಗಿ ರಷ್ಯಾ ಮತ್ತು ಯಥಾ ಪ್ರಕಾರ ತೈಲ ಉತ್ಪನ್ನವನ್ನು ಭಾರತಕ್ಕೆ ರಫ್ತು ಮಾಡಲಿಕ್ಕೆ ಸನ್ನದ್ಧಗೊಂಡಿದೆ. ಅಂದರೆ ಈ ರೂಟಲ್ಲಿ ಬರೋದೇ ಅಲ್ಲ. ಅವಾಗ
ಆಮೇಲೆ ಸ್ವತಃ ಅಮೇರಿಕೆ ಹೇಳ್ತಾ ಇದೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಿದ್ರೆ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಅಂತೇಳಿ. ಅವ್ರ ಅಭ್ಯಂತರ ಅಂತ ಹೇಳಿದರೂ ಯಾರು ಕೇಳುವ ಸ್ಥಿತಿಯಲ್ಲಿ ಈಗಿಲ್ಲ. ಏಕೆಂದರೆ ಸ್ವತಃ ಸುಪ್ರೀಂ ಕೋರ್ಟ್ ಅವ್ರ ಮೇಲೆ ಟ್ಯಾರಿಫ್ ಕುರಿತಾಗಿ ಕೊಟ್ಟಂಥ ತೀರ್ಪು ಹೇಗಿದೆ ಅಂದರೆ ಮುಟ್ಟಿ ನೋಡ್ಕೋಬೇಕು ಡೊನಾಲ್ಡ್ ಟ್ರಂಪು. ಆ ರೀತಿಯ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿದೆ. ಅಷ್ಟೇ ಅಲ್ಲ, ಹಳೆಯ ದುಡ್ಡೆಲ್ಲವನ್ನು ವಾಪಸ್ ಕೊಡಬೇಕು ಅಂತ ಆಗಿದೆ. ಟ್ಯಾರಿಫ್ ಮೂಲಕ ದುಡ್ಡು ಏನು ನಮ್ಮದು ಕಲೆಕ್ಟ್ ಮಾಡಿದ್ರು ಅದನ್ನು ವಾಪಸ್ ಆಯಾ ದೇಶಗಳಿಗೆ ಕೊಡಬೇಕು ಅನ್ನುವಂಥ ಮಾತಿದೆ. ಈ ಮಧ್ಯೆ ಈ ಇರಾನ್ ಹೇಳ್ತಾ ಇದೆ, ಇರಾನ್ ಭಾಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ಹೇಳಿದೆ, ಏನಂದರೆ ಚೈನಾದ ಹಡಗುಗಳನ್ನು ಮತ್ತು ರಷ್ಯಾದ ಹಡಗುಗಳನ್ನು ನಾವು ಮುಟ್ಟೋದಿಲ್ಲ ಅಂತ ಹೇಳಿದೆ. ರಷ್ಯಾ ಈ ಸಂದರ್ಭದಲ್ಲಿ ಅದಕ್ಕೆ ಸಹಾಯ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲದೆ ಇರ್ಬೋದು. ಚೈನಾ ರಷ್ಯಾ ಎರಡೂ ಕೂಡ ಇರಾನ್ ಜೊತೆ ತುಂಬ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಂಥ ರಾಷ್ಟ್ರಗಳು. ಹೀಗಾಗಿ ರಷ್ಯಾದಿಂದ ತೈಲ ಉತ್ಪನ್ನ ಕಳಿಸುವುದ ಮೂಲಕ, ರಫ್ತು ಮಾಡುವ ಮೂಲಕ ಭಾರತದ ತೈಲೋತ್ಪನ್ನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗಲಾರದ ಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ನಾವು ಪ್ಯಾನಿಕ್ ಆಗಿ ಪೆಟ್ರೋಲ್ ಸಿಗುತ್ತೋ ಇಲ್ಲೋ ನೋಡಿ, ಕತಾರ್ದ ಯಾವ ಸಂಸ್ಕರಣಾ ಘಟಕ ಇತ್ತೋ, ಯಾವ ನಿಕ್ಷೇಪದ ಕಂಪನಿ ಇತ್ತೋ ಅದನ್ನು ನಿಲ್ಲಿಸಲಾಗಿದೆ. ನಮಗೆ ಅವರೇ ಪ್ರಮುಖವಾದಂಥ ಸಪ್ಲೈಯರ್ ಆಗಿದ್ದರು. ಇನ್ನು ದಾಳಿಯ ಬಗ್ಗೆ ಮಾತಾಡ್ತೀನಿ ನೋಡಿ. ಸ್ಟ್ರಾಟಜಿಕ್ ಆಗಿ ಇರಾನ್ ದಾಳಿಯನ್ನು ಮಾಡ್ತಾ, ಒಂದು ಇಸ್ರೇಲ್ನ ಕಂಡ ಕಡೆ ಅದು ದಾಳಿಯನ್ನು ಮಾಡ್ತಾ ಇದೆ. ಸಿವಿಲಿಯನ್ ಏರಿಯಾದಲ್ಲಿ ಮಾಡ್ತಾ ಇದೆ, ದೊಡ್ಡ ದೊಡ್ಡ ಟವರ್ ಮೇಲೆ ಮಾಡಿದೆ, ಜೊತೆಗೆ ಬೆಂಜಮಿನ್ ನೆತನ್ಯಾಹು ಆಫೀಸಿನ ಮೇಲೆ ಮಾಡಿದೆ, ಆಮೇಲೆ ಸರ್ಕಾರಿ ಕಚೇರಿಗಳ ಮೇಲೆ ಮಾಡಿದೆ. ಇಸ್ರೇಲ್ನ ಒಂದು ಸಿಸ್ಟಮ್ ಇದೆ, ಪದ್ಧತಿ ಮೊದಲಿಂದ ಇರೋದದು. ಯಾವತ್ತು ಅದಕ್ಕೆ ಸ್ವಾತಂತ್ರ್ಯ ಬಂತೋ ಅದಾದ ಮೇಲಿಂದ ಆ ದೇಶದ ನಾಗರಿಕರಿಗೆ ಒಂದು ಕಟ್ಟಪ್ಪಣೆ ಇದೆ ಮನೆ ಕಟ್ಟಿಕೊಳ್ಳುವಾಗ. ಏನಂದರೆ ಮನೆ ಕಟ್ಟುವುದಕ್ಕಿಂತ ಮುಂಚೆ ನೆಲಮನೆಯಲ್ಲಿ ಒಂದು ಬಂಕರ್ ಇರಲೇಬೇಕು. ಅಲ್ಲಿ ಎಲ್ಲ ರೀತಿಯ ಸವಲತ್ತುಗಳು ನಿಮಗೆ ಇರಬೇಕು. ವಾರಗಟ್ಟಲೆ 15 ದಿವಸಗಟ್ಟಲೆ ಇರಬೇಕು ಅಂದರೂ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದ ಹಾಗೆ ಕೆಳಗಡೆ ಒಂದು ನೆಲಮನೆಯನ್ನು ಕಟ್ಕೊಂಡು ಅದ್ರ ಮೇಲೆ ನೀವು ಮನೆ ಕಟ್ಟಬೇಕು. ನೀವು ಯಾವುದೇ ಒಂದು ರಾಕೆಟನ್ನು ಹಾಕಿದರೆ, ಕ್ಷಿಪಣಿಯನ್ನು ಹಾಕಿ ಬ್ಯಾಲಿಸ್ಟಿಕ್ ಮಿಸೈಲ್ನ ಬಿಟ್ಟರೂ ಕೂಡ ಮೇಲ್ಗಡೆ ಟವರ್ ಬಿದ್ದು ಹೋಗಿಬಿಡ್ಬೋದು. ಅಲ್ಲಿ ಇಡೀ ಇಸ್ರೇಲ್ನಲ್ಲಿ ಟೆಲ್ ಅವೀವ್ ಆಗಿರ್ಬೋದು, ಜೆರೂಸಲೇಮ್ ಆಗಿರ್ಬೋದು, ಯಾವುದೇ ಪ್ರದೇಶ ಆಗಿರ್ಬೋದು, ಒಂದೇ ಒಂದು ನರಪಿಳ್ಳೆ ನಿಮ್ಗೆ ಯಾವ ನಗರದಲ್ಲಿಯೂ ಜನ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದರೆ ಎಲ್ಲರೂ ಕೂಡ ಕೆಳಗಡೆ ಬಂಕರ್ಗಳಲ್ಲಿ ಅವಿತುಕೊಂಡಿದ್ದಾರೆ. ಅದು ಅಲ್ಲಿ ಕಂಪಲ್ಸರಿ ರೂಲ್ಸು. ನಮ್ಮಲ್ಲಿ ಹೇಗೆ ಮನೆ ಕಟ್ಟಲಿಕ್ಕೆ ಇಂತಿಂಥ ಪ್ರಯಾರಿಟೀಸ್ ಅಂತೇಳಿ ಮಾನದಂಡಗಳನ್ನ ಮಾಡಲಾಗಿದೆ, ಹಾಗೆ ಇಸ್ರೇಲ್ನಲ್ಲಿ ಆ ರೀತಿಯಾದ ವ್ಯವಸ್ಥೆ ಇದೆ. ಇರಾನು ನಿರಂತರವಾಗಿ ಇಸ್ರೇಲ್ ಮೇಲೆ ಆ ರೀತಿ ದಾಳಿ ಮಾಡ್ತಾ ಇದೆ. ಅಂದರೆ ಇಸ್ರೇಲನ್ನು ಹೇಗಾದರೂ ಮಾಡಿ ಹತಾಹತಗೊಳಿಸಬೇಕು ಅನ್ನೋದು ಅದರ ಮೊಟ್ಟ ಮೊದಲ ಗುರಿ. ಎರಡನೇದು ಅಮೇರಿಕೆಯ ವಾಯುನೆಲೆಗಳೆಲ್ಲಿದ್ದಾವೋ ಆ ವಾಯುನೆಲೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ನೀವು ಗಮನಿಸಿ ನೋಡಿ, ಅದು ಬಹರೇನ್ ಇರಬಹುದು, ಅದು ಅಬುಧಾಬಿ ಇರಬಹುದು, ಕತಾರ್ ಇರ್ಬೋದು, ಎಲ್ಲೆಲ್ಲಿ ವಾಯುನೆಲೆಗಳಿದ್ದಾವೆ ಅಮೇರಿಕ ವಾಯುನೆಲೆಗಳು, ಅದು ಇರಬಾರ್ದು, ಸಂಪೂರ್ಣವಾಗಿ ಧ್ವಸ್ತಗೊಳಿಸಬೇಕು ಅಂತ. ಅಲ್ಲಿರುವ ಅಧಿಕಾರಿಗಳು ಯಾವ್ಯಾವ ಹೋಟೆಲ್ಗೆ ಹೋಗಿದ್ದಾರೆ ಅಂತ ಬೇಹುಗಾರಿಕೆ ಮೂಲಕ ಕಂಡುಹಿಡಿದು ಆ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಅಂದರೆ ಟಾರ್ಗೆಟ್ ಪಾಯಿಂಟ್ ಬಗ್ಗೆ ಭಾಳ ಸ್ಪಷ್ಟವಾಗಿ ಇರಾನು ತನ್ನ ಲೆಕ್ಕಾಚಾರದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇನ್ನು ಈ ಗಲ್ಫ್ ರಾಷ್ಟ್ರಗಳ ಮೇಲೆ ಇದರ ದಾಳಿ ಹೇಗಿದೆ ಅಂದರೆ, ಎಲ್ಲೆಲ್ಲಿ ಪೋರ್ಟ್ಗಳಿದ್ದಾವೋ ಆ ಪೋರ್ಟ್ಗಳನ್ನು ದಾಳಿ ಮಾಡಿ ಹೊಡಿತಾ ಇದೆ. ದುಬೈ ಮೇಲೆ ಕಣ್ಣು ಹಾಕಿದೆ. ಯಾಕೆ ಅಂತಂದರೆ ದುಬೈ ಅಮೇರಿಕೆ ಮತ್ತು ಇಸ್ರೇಲ್ ಎರಡಕ್ಕೂ ಸಹಾಯ ಮಾಡ್ತಾ ಇದೆ. ಎರಡನೇದು ಆರ್ಥಿಕವಾಗಿ ಇದಕ್ಕೆ ಹೊಡೆತ ಕೊಟ್ಟರೆ ಇದರ ಪ್ರತಿಕ್ರಿಯೆ ಭಾಳ ತೀಕ್ಷ್ಣವಾಗಿರುತ್ತೆ ಅನ್ನೋದು, ಅಮೇರಿಕೆಯ ಪ್ರತಿಕ್ರಿಯೆ ತೀಕ್ಷ್ಣವಾಗಿರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ನಡೆಯನ್ನು ಮಾಡಿದೆ. ಈ ಮಧ್ಯೆ ಹೇಗೆ ಇದು ಎಲ್ಲರೂ ಹೇಳ್ತಾ ಇದ್ದಾರೆ, ಏನಪ್ಪ ಅಂದರೆ ಐರನ್ ಡೋಮ್ ಇದೆ ಅಂತ ಇಸ್ರೇಲ್ ಹೇಳ್ತಾ ಇತ್ತು. ಹಾಗಾದ್ರೆ ಐರನ್ ಡೋಮ್ ಇದ್ದರೂ ಕೂಡ ಹೇಗೆ ಈ ರೀತಿ ಮಿಸೈಲ್ಗಳು, ರಾಕೆಟ್ಗಳು, ಆಮೇಲೆ ಡ್ರೋನ್ಗಳು ಬಂದು ಬೀಳ್ತಾ ಇದ್ದಾವೆ? ಅದು ಐರನ್ ಡೋಮ್ ಇಟ್ ಈಸ್ ನಾಟ್ ಎ ಆ್ಯಂಟಿ ಮಿಸೈಲ್ ಸಿಸ್ಟಮ್. ಅದು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಲ್ಲ. ಅದು ಬರುವಂಥ ಸಣ್ಣ ಪುಟ್ಟ ಆರ್ಟಿಲರಿ ಶೆಲ್ಗಳು, ಡ್ರೋನ್ಗಳು, ಆಮೇಲೆ ಮೋಟಾರ್ ಶೆಲ್ಸು, ಅದನ್ನು ಮಾತ್ರ ತಡೆಯಬಲ್ಲದೇ ವಿನಃ ಖಂಡಾಂತರ ಕ್ಷಿಪಣಿಗಳನ್ನು ತಡೆಯಲಿಕ್ಕೆ ಅದರಿಂದ ಸಾಧ್ಯವಿಲ್ಲ. ಆಮೇಲೆ ನಿರಂತರವಾದ ದಾಳಿ ನಡೀತಾ ಇರೋದ್ರಿಂದ ಯಾವುದೇ ಐರನ್ ಡೋಮ್ ಆದರೂ ಕೂಡ ಅದನ್ನು ತಡ್ಕೊಳ್ಳಿಕ್ಕೆ ಆಗಲಾರದ ಸ್ಥಿತಿ ಇರುತ್ತೆ. ಆದರೆ ಅದಕ್ಕಿಂತ ಅದ್ಭುತವಾದಂಥ ಒಂದು ವ್ಯವಸ್ಥೆ ಇಸ್ರೇಲ್ನಲ್ಲಿದೆ. ಇಸ್ರೇಲ್ ಮಾತ್ರ ಅಲ್ಲ, ಇಸ್ರೇಲ್ನಲ್ಲಿದೆ, ಅಮೇರಿಕಾದಲ್ಲಿದೆ, ಭಾರತದಲ್ಲಿದೆ ಮತ್ತು ಚೈನಾದಲ್ಲಿ. ಏನಪ್ಪ ಅಂದರೆ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅಂತೇಳಿ ಲೇಸರ್ ಮೂಲಕ ಒಂದು ಜೆಟ್ಟನ್ನು, ಯುದ್ಧ ವಿಮಾನವನ್ನು, ಯುದ್ಧ ಕ್ಷಿಪಣಿಯನ್ನು ಕೇವಲ ಲೇಸರ್ ಮತ್ತು ಮೈಕ್ರೋವೇವ್ ಮೂಲಕ ಹೊಡೆದು ಅದನ್ನು ಚಿಂದಿ ಮಾಡುವಂಥ ವ್ಯವಸ್ಥೆ ಅಲ್ಲಿದೆ. ಆದರೆ ಏನಾಗುತ್ತೆ, ನಿರಂತರವಾದ ದಾಳಿಯನ್ನು, ಆಮೇಲೆ ಒಂದು ತಿಂಗಳಿಗೆ
10,000-20,000 ಡ್ರೋನ್ಗಳನ್ನು ಇರಾನ್ ತಯಾರು ಮಾಡುತ್ತೆ. ಆ ಪರ್ವತಗಳಿದಾವಲ್ಲ, ಪರ್ವತದ ಒಳಗಡೆ ಡ್ರೋನ್ ಸಿಟಿಯನ್ನು ಮಾಡ್ಕೊಂಡಿದೆ ಅದು. ಆಮೇಲೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಡ್ರೋನ್ಗಳನ್ನು ತಯಾರು ಮಾಡುತ್ತೆ. ಈ ಡ್ರೋನ್ಗಳನ್ನು ತಡೆಯಲಿಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚನ್ನು ಅಮೆರಿಕ ಮಾಡ್ತಾ ಇದೆ. ಆದರೆ ಡ್ರೋನ್ಗೆ ಹಾಕಲಿಕ್ಕೆ ಇರಾನ್ಗೆ ಖರ್ಚೇ ಇಲ್ಲ, ಜಾಸ್ತಿ ಖರ್ಚು. ಇದು ಅಲ್ಲಿರುವಂಥ ಎಕಾನಮಿಯ ವ್ಯವಸ್ಥೆ. ಹಾಗಾದರೆ ಮುಂದೆ ಯುದ್ಧದ ಮುಂದಿನ ಗತಿ ಹೇಗಿರುತ್ತೆ? ಇದು ಭಾಳ ಮುಖ್ಯವಾಗಿ ಮೊದಲೇ ದಿವಸದಿಂದ ಅದರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಈ ಹಂತದಲ್ಲಿ ಮಾತುಕತೆ ಆಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಸಿದ್ಧನಿಲ್ಲ ಅಂತ ನಿನ್ನೆ ಒಂದು ಮಾತು ಹೇಳಿದ್ದಾರೆ. ಇರಾನ್ ಕೂಡ ಇಸ್ರೇಲನ್ನು ಮುಗಿಸಬೇಕು ಅನ್ನುವಂಥ ಹಠದಲ್ಲಿ ನಿಂತಿದೆ. ಅರ್ಧಂಬರ್ಧ ಯುದ್ಧ ಮಾಡಿ ಇಸ್ರೇಲ್ ವಾಪಸ್ ಹೋಗಿದ್ದೇ ಆದರೆ ಒಂದಿಲ್ಲೊಂದು ದಿವಸ ಮತ್ತೆ ಇರಾನ್ನಿಂದ ತನಗೆ ಸಮಸ್ಯೆ ಇದೆ ಅಂತ ಇಸ್ರೇಲಿಗೆ ಗೊತ್ತಿದೆ. ಹೀಗಾಗಿ ತಕ್ಷಣದಲ್ಲಿ ಯುದ್ಧ ನಿಲ್ಲಿಸುವಂಥ ಮಾನಸಿಕ ಸ್ಥಿತಿಯಲ್ಲಿ ಯಾವ ರಾಷ್ಟ್ರಗಳು ಇಲ್ಲ. ಹೀಗಾಗಿ ಮುಂದಿನ ದಿನಗಳು ಎಷ್ಟು ದುರ್ಭರ ಆಗಿರ್ತವೆ ಸದ್ಯಕ್ಕೆ ಅದನ್ನು ಕಲ್ಪಿಸೋದು ಕೂಡ ಅಸಾಧ್ಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.